ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳದ್ದೇ ದರ್ಶನ. ಬೈಕ್ ಸವಾರರು ಸ್ವಲ್ಪ ಮೈ ಮರೆತರೆ ಇಲ್ಲಿ ಅಪಘಾತ ಕಟ್ಟಿಟ್ಟ ಬುತ್ತಿ. ವಾಹನಗಳನ್ನ ಬಹಳ ಜಾಗರೂಕತೆಯಿಂದ ಓಡಿಸಬೇಕು. ಇದು ಚಿಕ್ಕಮಗಳೂರು ನಗರದ ತೊಗರಿಹಂಕಲ್ ವೃತ್ತದಿಂದ ಉಂಡೆ ದಾಸರಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ದುಸ್ಥಿತಿ. ಹಲವು ತಿಂಗಳಿನಿಂದ ಈ ರಸ್ತೆ ಕಿತ್ತು ಹೋಗಿದ್ದು, ರಸ್ತೆ ಸಂಪೂರ್ಣ ಗುಂಡಿ ಬಿದ್ದಿದ್ದು, ವಾಹನ ಸಂಚಾರ ದುಸ್ತರವಾಗಿದೆ. ಉಂಡೆ ದಾಸರಹಳ್ಳಿ, ಎರೆಹಳ್ಳಿ, ಸೇಂಟ್ ಮೇರಿ ಶಾಲಾ ಕಾಲೇಜಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು, ರಸ್ತೆ ಹದಗೆಟ್ಟಿರುವ ಪರಿಣಾಮ ನಿತ್ಯ ಈ ರಸ್ತೆಯಲ್ಲಿ ತೆರಳುವ ನೂರಾರು ವಾಹನಗಳ ಸವಾರರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿಕೊಂಡೇ ಸಂಚರಿಸುತ್ತಿದ್ದಾರೆ. ರಸ್ತೆಯುದ್ದಕ್ಕೂ ಗುಂಡಿ ಹೊಂಡಗಳೇ ತುಂಬಿವೆ. ರಸ್ತೆಯನ್ನ ಹುಡುಕಿಕೊಂಡು ವಾಹನ ಚಲಾಯಿಸಬೇಕು. ಇಲ್ಲವಾದರೆ ಅಪಘಾತ ಮಾತ್ರ ಕಟ್ಟಿಟ್ಟ ಬುತ್ತಿ. ತಗ್ಗು ಗುಂಡಿಗಳಿಂದ ಕೂಡಿದ್ದ ರಸ್ತೆಯಲ್ಲಿ ಸಂಚರಿಸುವಾಗ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಆದರೂ ಕೂಡ ಯಾವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ರಸ್ತೆ ಅಭಿವೃದ್ಧಿಗೆ ಮುಂದಾಗಿಲ್ಲ. ಕನಿಷ್ಠ ಪಕ್ಷ ರಸ್ತೆಯಲ್ಲಿರುವ ಗುಂಡಿಗಳನ್ನ ಮುಚ್ಚುವ ಗೋಜಿಗೆ ಹೋಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಸಾಮಾನ್ಯ ದಿನ ಇಲ್ಲಿ ಓಡಾಡ್ತೀವಿ. ತುಂಬ ಗುಡ್ಡಿ ಬಿದ್ದಿದೆ ಅಂದರೆ ಓಡಾಡೋಕ್ಕೆ ಸಖತ್ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ನಾವೇನೋ ಪರವಾಗಿಲ್ಲ, ಸಂಜೆ ಮೇಲೆ ಹೊಸಬರು ಯಾರು ಬಂದುಬಿಟ್ರೆ ಈ ರೋಡಲ್ಲಿ ಓಡಾಡೋದೇ ತುಂಬ ಕಷ್ಟ ಇದೆ. ಜೊತೆಗೆ ಲೈಟು ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿಗೆ ಉಂಡೆ ದಾಸರಹಳ್ಳಿಗೆ ತುಂಬ ಜನ ಬರ್ತಾರೆ, ಜೊತೆಗೆ ಮಕ್ಕಳು ಓಡಾಡ್ತಾರೆ. ಏನಾಗಿದೆ ಅಂದರೆ ನಮ್ಗೆ ಎರಡು ಕಡೆಗೂ ಲೈಟ್ ಇಲ್ಲ, ಮತ್ತು ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಇದೆ. ಆದಷ್ಟು ಬೇಗ ಗುಂಡಿ ಮುಚ್ಚಿಸ್ಬೇಕು ಅಂತ ಕೇಳ್ಕೊತೀವಿ. ಮಳೆ ಬಂದ್ಬಿಟ್ರಂತೂ ಇಲ್ಲಿ ನಿಂತ್ಕೊಂಡು ಓಡಾಡೋಕ್ಕಾಗಲ್ಲ, ಭಾರಿ ಹಿಂಸೆ ಆಗುತ್ತೆ. ಜನಗಳಂತೂ ನಡ್ಕೊಂಡಂತೂ ಓಡಾಡೋಕ್ಕೆ ಭಾರಿ ಹಿಂಸೆನೆ. ಇಲ್ಲಿ ಓಡಾಡೋರ್ಗೆ ಅವ್ರಿಗೂ ಹಿಂಸೆನೆ, ನಡ್ಕೊಂಡು ಓಡೋರು ಭಾರಿ ಹಿಂಸೆ. ಮಕ್ಕಳಿಗಂತೂ ಇನ್ನೂ ಹಿಂಸೆನೆ.